ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ತಾಲೂಕಿನ ಪದವಿ ಪೂರ್ವ ಹಾಗೂ ಅಂತರ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ರೋಟರಿ ಸಂಸ್ಥೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಜನಪದ ಗೀತಗಾಯನ ಸ್ಪರ್ಧೆಯನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಪ್ರಾಂಶುಪಾಲರು ಮತ್ತು ಇಲ್ಲಿನ ಬೋಧಕ ಸಿಬ್ಬಂದಿ, ಬೋಧಕೇತರ ಸಿಬ್ಬಂದಿಯವರು ಈ ಕಾಲೇಜಿನಲ್ಲಿ ಜಾನಪದ ಗೀತಗಾಯನ ಸ್ಪರ್ಧೆಯನ್ನ ಮಾಡೋಕೆ ಮುಂಚೆ ಕೂಡ ನಮ್ಮ ರೋಟರಿ ಸಂಸ್ಥೆಯ ವತಿಯಿಂದ ನಡೆಸಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಪತ್ರಾಂಕಿತ ವ್ಯವಸ್ಥಾಪಕರಾದಂಥ ಮಂಜುನಾಥ್ ರವರು ನನ್ನ ಜೊತೆ ಒಂದ್ಸರಿ ಚರ್ಚೆ ಮಾಡಿದ್ರು. ಇದರ ಮೂಲ ಉದ್ದೇಶ ನಿಮ್ಮಲ್ಲಿರೋ ಸುಪ್ತ ಪ್ರತಿಭೆಯನ್ನ ಅನಾವರಣ ಮಾಡಲಿಕ್ಕೆ ಒಂದು ಅವಕಾಶನೂ ಕೊಟ್ಟಂಗಾಗತ್ತೆ. ಹಾಗೆ ತಾಲೂಕಿನ ವಿವಿಧ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಒಂದು ಸುವ್ಯವಸ್ಥಿತವಾದಂಥ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಪದವಿ ಕಾಲೇಜನ್ನ ದರ್ಶನ ಮಾಡುವಂಥ ಮೂಲ ಉದ್ದೇಶ ಈ ಕಾಲೇಜಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಆ ಮೂಲ ಉದ್ದೇಶದ ಆಶಯಗಳನ್ನ ನಾನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿ ನಂತರ ಮಾತಾಡ್ತಾ ಇದ್ದೀನಿ. ಈಗಿರೋ ಎಲ್ಲ ಪ್ರಿಯ ವಿದ್ಯಾರ್ಥಿಗಳೇ, ವಾತಾವರಣನ ನೋಡಿದ್ದೀರಾ, 9:00 ಬಂದಿದ್ದೀರಾ, ತಿಂಡಿ ತಿಂದು ಬಂದು ತಿಂಡಿ ಖಾಲಿಯಾಗಿ ಮಧ್ಯಾಹ್ನದ ಉಪಹಾರ ಮಾಡುವ ಸಮಯ ಬಂದಿದೆ ಈಗ. ಅದ್ರ ಜೊತೆಗೆ ಕೆಲವು ವಿದ್ಯಾರ್ಥಿಗಳು ಅವರ ಶಾಲಾ ಕಾಲೇಜಿನ ಪಠ್ಯ ಅಥವಾ ಪರೀಕ್ಷೆ ಇದಕ್ಕೋಸ್ಕರ ಹೋಗಿದ್ದಾರೆ. ಭವ್ಯ ಕಟ್ಟಡವನ್ನು ಕಟ್ಟಿದ್ದಾರೆ. ಅದಕ್ಕಾಗಿ ಸರ್ಕಾರ ಕೂಡ ಕೋಟ್ಯಾಂತರ ರು ಹಣವನ್ನು ವ್ಯಯ ಮಾಡಿದೆ. ಇಲ್ಲಿ ಬಹುತೇಕ ನಾನು ಈ ಕಾಲೇಜಿಗೆ ಬಂದಾಗ ನೋಡ್ತಾ ಕೂತಿದ್ದೆ, ಅಲ್ಲಿ ಬೋರ್ಡ್ನ ಒಬ್ರು ಪ್ರಿನ್ಸಿಪಲ್ ಇದ್ದಾರೆ, 5 ಜನ ಅಸೋಸಿಯೇಟ್ ಪ್ರೊಫೆಸರ್ಸ್ ಇದ್ದಾರೆ, 22 ಜನ ಲೆಕ್ಚರರ್ಸ್ ಇದ್ದಾರೆ. ಇಷ್ಟು ದೊಡ್ಡ ಒಂದು ವ್ಯವಸ್ಥೆಯನ್ನ ಸರ್ಕಾರ ಕೊಟ್ಟಿದೆ. ಕಾರಣ ಏನು ಅಂದ್ರೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಪದವಿಯನ್ನ ಪಡಿಬೇಕು. ಈ ಪದವಿಗೆ ಮೂಲ ಬೇಸ್ಮೆಂಟ್ ಅದು. ಆ ಫೌಂಡೇಶನ್ ನಿಮಗೆ ಪ್ರೈಮರಿ ಎಜುಕೇಶನ್ ಮುಗಿದ ಮೇಲೆ ಹೈಸ್ಕೂಲ್ ಮಾಡ್ತೀರಾ, ಹೈಸ್ಕೂಲ್ ಮುಗಿದ ಮೇಲೆ ಪ್ರೀ ಯೂನಿವರ್ಸಿಟಿ ಇದರಲ್ಲಿ PUC ಮಾಡ್ತೀರಾ, PUC ಮುಗಿದ ಮೇಲೆ ಪದವಿ ಕೋರ್ಸ್ಗಳನ್ನ ಮಾಡ್ತೀರಾ. ಪದವಿ ಕೋರ್ಸ್ಗಳನ್ನ ಮಾಡ್ತಾ ಇರ್ತಕ್ಕಂಥ ಮಕ್ಕಳುಗಳು ಎಲ್ಲರ ಆಸೆ ಇದೆ. ಪ್ರತಿಯೊಬ್ಬರಿಗೂ ಪೋಷಕರಿಗೆ ಎಲ್ಲರ ಮಕ್ಕಳುಗಳು ಕೂಡ ಮೆಡಿಕಲ್ಲೇ ಮಾಡಬೇಕು, ಇಂಜಿನಿಯರಿಂಗೇ ಮಾಡಬೇಕು ಅನ್ನೋಂಥದ್ದು ಎಲ್ಲರ ಮಹದಾಸೆ. ಆದರೆ ಮೆಡಿಕಲ್ಲು ಇಂಜಿನಿಯರಿಂಗು ಸಿಗದೇ ಇರೋರು ಏನ್ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆನ ಪಡ್ಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ವಿದ್ಯಾಭ್ಯಾಸನ ಆಯ್ಕೆ ನಾವು ಯಾವುದನ್ನ ಮಾಡಬೇಕು ಅನ್ನೋಂಥದ್ದು. ಏಕೆಂದ್ರೆ ಒಂದು ಪ್ರಯಾಣ ಮಾಡಬೇಕಾದ್ರೆ, ಒಂದು ದೇಗುಲಕ್ಕೆ ಹೋಗ್ಬೇಕಾದ್ರೆ, ಅಥವಾ ಪ್ರವಾಸಕ್ಕೆ ಯಾತ್ರಾ ಸ್ಥಳಕ್ಕೆ ಹೋಗ್ಬೇಕಾದ್ರೆ, ಅಥವಾ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ಬೇಕಾದ್ರೆ ಒಂದು ಯೋಜನೆಯನ್ನ ಮಾಡ್ಕೋತೀವಿ. ಇಂತಿಂತ ಊರಿಗೆ ಹೋಗ್ಬೇಕು, ಇಷ್ಟು ಸೀಟಿನ ವೆಹಿಕಲ್ ಮಾಡ್ಕೋಬೇಕು, ಅಥವಾ ಇಂಥ ಬಸ್ಸಿಗೆ ಹೋಗ್ಬೇಕು, ಇಂಥ ಟ್ರೈನಿಗೆ ಹೋಗ್ಬೇಕು, ಆ ಊರ್ನಲ್ಲಿ ನಾವು ಉಳ್ಕೋಬೇಕು, ಉಳ್ಕೊಳ್ಳೋ ವ್ಯವಸ್ಥೆ ಏನ್ ಮಾಡ್ಕೋಬೇಕು, ಮತ್ತೆ ವಾಪಸ್ ಬರ್ಲಿಕ್ಕೆ ಯಾವ ರೀತಿಯಾದಂತ ವ್ಯವಸ್ಥೆ ಮಾಡ್ಕೋಬೇಕು, ಖರ್ಚು ವೆಚ್ಚಗಳಿಗೆ ಎಷ್ಟು ದುಡ್ಡನ್ನ ತಗೊಂಡು ಹೋಗ್ಬೇಕು, ಊಟ ಯಾವ್ದನ್ನ ಮಾಡ್ಬೇಕು, ಎಲ್ಲಾದ್ರೂ ಯೋಜನೆ ಮಾಡ್ತೀವಿ. ಆದ್ರೆ ನಮ್ಮ ವಿದ್ಯಾಭ್ಯಾಸಕ್ಕೆ ಮೆಡಿಕಲ್ ಇಂಜಿನಿಯರಿಂಗು ಎರಡನ್ನ ಬಿಟ್ರೆ ಗೇಟ್ ಕ್ಲೋಸ್ ಆಗುತ್ತಲ್ಲ, ಮುಂದಿನ ಏನು ಅನ್ನೋದ್ರ ಬಗ್ಗೆ ಯಾರು ಕೂಡ ಚಿಂತನೆ ಮಾಡಲ್ಲ. ಪ್ರತಿಯೊಬ್ಬರು ಮೆಡಿಕಲ್ ಇಂಜಿನಿಯರಿಂಗ್ ಸೈನ್ಸ್ ಸ್ಟೂಡೆಂಟ್ಸ್ಗೆ. ಆದ್ರೆ ಕಾಮರ್ಸ್ಗೆ, ಆರ್ಟ್ಸ್ಗೆ ಬೇರೆ ಬೇರೆ ಇದೆ. ಆ ಕೋರ್ಸ್ಗಳನ್ನ ಮತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಗೆ ಹಲವಾರು ವಿಚಾರಗಳನ್ನ ಹೇಳುವಂಥದ್ದಿದೆ. ಆ ವಿಚಾರವಾಗಿ ಒಂದು 2-3 ಸಂಕ್ಷಿಪ್ತವಾದ ವಿಚಾರಗಳನ್ನ ನಾನು ಉದ್ಘಾಟನಾ ಭಾಷಣ ಮಾಡಬೇಕಾಗಿದ್ದವನು ಪ್ರಾಸ್ತಾವಿಕ ಮಾಡೋರಿಗೆ ಬೇರೆಯವರಿಗೆ ಅವಕಾಶ ಕೊಟ್ಟು ಅದಾದ ನಂತರ ಕಾರ್ಯಕ್ರಮದ ಮುಕ್ತಾಯದ ಹಂತದಲ್ಲಿ ನಾವು ಮಾತಾಡ್ತೀನಿ. ಅದಾದ ನಂತರ ಇನ್ನು ಬಹಳ ವೇದಿಕೆಯಲ್ಲಿ ಪ್ರಾಂಶುಪಾಲರು, ಉಪನ್ಯಾಸಕರು, ಮತ್ತೆ ಇಲ್ಲಿ ನಮ್ಮ ಬಲೇರಳ್ಳಿ ಸಾಹಿತಿ ಮಂಜುನಾಥ್ ಅವರು ಕೂಡ ಇದ್ದಾರೆ. ಅವರೊಂದು ಕೃಷ್ಣರಾಜಪೇಟೆ ದರ್ಶನ ಅನ್ನುವಂಥದ್ದೊಂದು ಕೃತಿಯನ್ನು ಕೂಡ ಬರೆದಿದ್ದಾರೆ. ಅತ್ಯುಪಯುಕ್ತವಾದಂಥ ಒಂದು ಕೃತಿ ಅದು. ಆ ಪುಸ್ತಕದಲ್ಲಿ ಇಡೀ ಸಮಗ್ರ ಕೃಷ್ಣರಾಜಪೇಟೆ ತಾಲೂಕಿನ ಇತಿಹಾಸನ ಒಳಗೊಂಡಿದೆ. ಗ್ರಾಮಗಳ ಇತಿಹಾಸ ಮತ್ತು ಎಲ್ಲ
ಸಮಗ್ರ ಇತಿಹಾಸಗಳನ್ನ ಕೃಷ್ಣರಾಜಪೇಟೆ ತಾಲೂಕಿನ ಬಗ್ಗೆ ಬರೆದಿರ್ತಕ್ಕಂಥ ಸಾಹಿತಿಗಳು ಮಾತಾಡ್ತಾರೆ ಮುಂದೆ. ಆದ್ರೆ ನಾನು ನಿಮ್ಮಲ್ಲಿ ನಿಮಗೆ ಏನು ಅನುಭವ ಆಗಿದೆ, ಈಗ ಈ ಶಾಲೆಗೆ ಬಂದು ಈ ಕಾಲೇಜಿಗೆ ಬಂದು 9:30 ಗಂಟೆಯಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹಾಡಿದಿರಾ, ಅತ್ಯುತ್ತಮವಾದಂಥ ಒಂದು ಸ್ಪರ್ಧೆಯನ್ನು ಕೂಡ ಮಾಡಿದಿರಾ. ಹಲವಾರು ಜನ ಈಗ ತೀರ್ಪಿಗಾಗಿ ಕಾಯ್ತಾನೂ ಕೂಡ ಇದ್ದೀರಾ. ಆದ್ರೆ ನಮ್ಮ ಮೂಲ ಉದ್ದೇಶ ನಿಮಗೆ ಒಂದು ಸ್ಪರ್ಧೆಯ ಮುಖಾಂತರ ಈ ಕಾಲೇಜಿನ ದರ್ಶನ ಆಗಬೇಕು. ಈ ಕಾಲೇಜಿನಲ್ಲಿ ಯಾವ್ಯಾವ ವೈಶಿಷ್ಟ್ಯ ವಿಭಾಗಗಳಿದೆ, ಆ ವಿಭಾಗಗಳಿಂದ ವಿದ್ಯಾಭ್ಯಾಸವನ್ನು ಮಾಡಿದ್ರೆ ಮುಂದಿನ ಜೀವನ ಯಾವ ರೀತಿಯಾದಂಥ ಅವಕಾಶಗಳು, ನಿಮಗೆ ವಿಪುಲವಾದ ಅವಕಾಶಗಳು ಇದೆ ಅನ್ನುವಂಥದ್ದು ಒಂದು ದರ್ಶನ ಆಗಬೇಕು ಅನ್ನುವಂಥದ್ದು ಮೂಲ ಉದ್ದೇಶ. ಇವತ್ತು ಕಾಲೇಜನ್ನ ನೀವು ನೋಡಿದ್ದೀರಾ, ಇಷ್ಟು ಸುವ್ಯವಸ್ಥಿತವಾದಂಥ ಒಂದು ಕಾಲೇಜು ಕಟ್ಟಡ, ಭವ್ಯವಾದ ಸಂಕೀರ್ಣ ಇದೆ. ಹಲವಾರು ಕೊರತೆಗಳನ್ನು ಕೂಡ ಜೊತೆಲೇ ಇದೆ. ಮನುಷ್ಯ ನಾವು ಹೇಗೆ ನಡ್ಕೊಂಡು ಹೋದ್ರೆ ಹಿಂದೆ ನೆರಳು ಬರ್ತದೆ ಅಂತ ಹೇಳ್ತೀವಿ, ಅಲ್ಲಿ ಕೀರ್ತಿ ಅಪಕೀರ್ತಿ 10:30 12:30 9:30 ಎಲ್ಲ ವಿವಿಧ ಪದವಿ ಪೂರ್ವ ಕಾಲೇಜಿನಿಂದ ಜಾನಪದ ಗೀತ ಗಾಯನ ಸ್ಪರ್ಧೆಗೆ ಆಗಮಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇದೀಗ ತಾನೇ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ನಮ್ಮ ಮುಂದೆ ಆಸೀನರಾಗಿರ್ತಕ್ಕಂಥ ಪ್ರಿಯ ವಿದ್ಯಾರ್ಥಿನಿಯರೇ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ಸುಂದರವಾದಂಥ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾಲೇಜಿನ ಪ್ರಾಂಶುಪಾಲರೇ, ಎಲ್ಲ ಉಪನ್ಯಾಸಕರೇ ಹಾಗೂ ಮಾಧ್ಯಮ ಮಿತ್ರರೇ, ನಾನು ವಿದ್ಯುಕ್ತವಾಗಿ ಉದ್ಘಾಟನಾ ಭಾಷಣವನ್ನು ಮಾಡಿ ನನ್ನ ಕರ್ತವ್ಯ ಮುಗಿಸ್ಬೇಕಾಗಿತ್ತು. ಆದ್ರೆ ಅತ್ಯಂತ ಉತ್ಸಾಹದಿಂದ ಜಾನಪದ ಗೀತ ಗಾಯನ ಅರಿವನ್ನ ಮೂಡಿಸ್ಕೋಬೇಕು. ಹಾಗಾಗಿ ಹಲವಾರು ನಾವು ಒಂದು ಮನೆಯಲ್ಲಿ ಮಕ್ಕಳ ಜನನ ಆದಾಗ ಶಾಸ್ತ್ರ ಕೇಳ್ತೀವಿ, ಗುಣಿ ತುಂಬ ಕಾರ್ಯಕ್ರಮ ಅಂತ ಮಾಡ್ತಾರೆ. ಅದಾದ್ಮೇಲೆ ನಾಮಕರಣ ಕಾರ್ಯಕ್ರಮ ಅಂತ ಮಾಡ್ತೀವಿ. ಆ ಮಕ್ಕಳನ್ನ ಹೆಸರಿಡಬೇಕಾದ್ರೆ ಶಾಸ್ತ್ರ ಕೇಳ್ತೀವಿ, ಆ ಸಮಯನ ಬರೆದಿಟ್ಕೊಂಡಿರ್ತೀವಿ. ಆ ಬರೆದಿಟ್ಕೊಂಡು ಪುರೋಹಿತರ ಹತ್ರ ಹೋಗಿ ಪಂಚಾಂಗನ ನೋಡಿಸಿ ಯಾವ ಹೆಸರಿನಲ್ಲಿ ಯಾವ ಅಕ್ಷರದಲ್ಲಿ ಹೆಸರನ್ನ ಕಟ್ಟಬೇಕು, ಇವರ ಮುಂದಿನ ಭವಿಷ್ಯ ಏನು, ಜಾತಕನ ಬರೆಸಿರ್ತೀವಿ. ಆದ್ರೆ ಯಾರು ಕೂಡ ಆ ಹೆಸರನ್ನ ವಿರುದ್ಧವಾಗಿ ಯಾರಾದ್ರೂ ಹೆಸರು ಕಟ್ಟಿರೋರನ್ನ ಯಾರಾದ್ರೂ ಒಬ್ಬರನ್ನ ತೋರಿಸ್ತೀರಾ ನೀವು? ನಿಮ್ಮ ಮನೆಯಲ್ಲಿ ಒಬ್ರು ಭವಿಷ್ಯ ಹೇಳಿರ್ತಕ್ಕಂಥವ್ರು, ಜಾತಕ ನೋಡಿರ್ತಕ್ಕಂಥವ್ರು, ಒಂದು ಅಕ್ಷರ ಅವರ ರಾಶಿ ಫಲ ಇಂಥದ್ದೈತೆ, ಈ ಅಕ್ಷರದಿಂದಲೇ ಕಟ್ಟಬೇಕು ಅಂತ ಹೇಳಿರೋದಕ್ಕೆ ವಿರುದ್ಧವಾಗಿ ಹೆಸರು ಕಟ್ಟೋದನ್ನ ನೋಡಿದಿರಾ? ಯಾರು ಹೇಳ್ತೀರಾ? ಹೋಗ್ಲಿ, ಕೇಳಿದಿರಾ? ಇಲ್ಲ. ಆದ್ರೆ ಇಂಜಿನಿಯರಿಂಗ್ ಮೆಡಿಕಲ್ ಮಾತ್ರ ಸೇರಿಸ್ಬೇಕು ಅನ್ನೋದು ಒಂದನ್ನ ಬಿಟ್ರೆ ಅದಕ್ಕೆ ಯಾರ ಹತ್ರನೂ ಯಾರು ಜಾತಕನೂ ಕೇಳಲ್ಲ, ನಕ್ಷತ್ರನೂ ಕೇಳಲ್ಲ, ರಾಶಿನೂ ಕೇಳಲ್ಲ. ಆದ್ರೆ ಇಂಜಿನಿಯರಿಂಗ್ ಮೆಡಿಕಲ್ ಮಾತ್ರ ಸೇರಿಸಲೇಬೇಕು ಅಂತ ಹೇಳ್ತಾರೆ. ಈ ಇಂಜಿನಿಯರಿಂಗ್ ಮೆಡಿಕಲ್ ಎರಡನ್ನ ಬಿಟ್ಟು ಪ್ರೊಫೆಷನಲ್ ಕೋರ್ಸಸ್, ವೃತ್ತಿ ಅನ್ನುವಂಥದ್ದನ್ನ ಬದುಕನ್ನ ರೂಢಿಸ್ಕೊಳ್ಳೋದಕ್ಕೆ ಸಾವಿರಾರು ದಾರಿಗಳಿದೆ. ಆ ದಾರಿ ಯಾರು ಹುಡುಕ್ತಾರೆ. ಹಾಗಾಗಿ ಹುಟ್ಟಿದ ಮಗುವಿಗೆ ಹೇಗೆ ಜಾತಕ ಕೇಳ್ತೀವೋ, ರಾಶಿ ಕೇಳ್ತೀವೋ, ನಕ್ಷತ್ರ ಕೇಳ್ತೀವೋ, ಆ ಮಗುಗೆ ಹೆಸರಿಡಬೇಕಾದ್ರೆ ಅಕ್ಷರ ಯಾವುದು ಅಂತ ಬೇಕು ಅಂತ ಕೇಳ್ತೀವೋ, ಆ ರೀತಿ SSLC ಮತ್ತೆ PUC ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಕೆರಿಯರ್ ಗೈಡೆನ್ಸ್ ಅನ್ನ ಮಾಡಿಸಿ, ಆ ಮಕ್ಕಳಲ್ಲಿ ಏನು ಸುತ್ತ ಪ್ರತಿಭೆ ಇದೆ, ಅವರನ್ನ ಯಾವ ಕೋರ್ಸ್ ಅನ್ನ ಓದಿಸಿದ್ರೆ ಮುಂದಕ್ಕೆ ಅನುಕೂಲ ಆಗುತ್ತೆ